ಡಿಕೆ ಸಂಪುಟ ವಿಸ್ತರಣೆ ಇನ್ನಷ್ಟು ವಿಳಂಬವಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಸಿದ್ದರಾಮಯ್ಯ ಡಿಕೆಶಿಗೆ ಮಲ್ಲಿಕಾರ್ಜುನ್ ಖರ್ಗೆ ಇದೇ ವೇಳೆ ಒಂದು ಶಾಕಿಂಗ್ ಮೆಸೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹೊಸಬರು ಹಳಬರು ಎಂಬ ಲೆಕ್ಕಾಚಾರದಲ್ಲಿ ಅವಕಾಶವನ್ನ ಕೊಡೋ ನಿಟ್ಟಿನಲ್ಲಿ ಪಟ್ಟಿಗಳು ರೆಡಿ ಆಗ್ತಾ ಇತ್ತಲ್ಲ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರಂತೆ, ನಿಮ್ದು ಫಾರ್ಮುಲಾ ಅಲ್ಲ, ರಾಹುಲ್ ಗಾಂಧಿ ಅವರು ಒಂದು ಫಾರ್ಮುಲಾ ಅಂತ ಅಂದಿದ್ದಾರೆ, ಅದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು ಅಂತ ಅಂದಿದ್ದಾರೆ. ಅದರ ಅರ್ಥ ಏನು ಅಂದರೆ, ನಾವು ಹೇಳಿದಂತೆ ಮಿನಿಸ್ಟ್ರಿಗಳಾಗ್ತಾರೆ, ಹೇಳಿದವರು ಹೇಳಿದಂತೆ ಮಿನಿಸ್ಟ್ರಿಗಳಾಗ್ತಾರೆ, ನಿಮ್ಮ ಪಟ್ಟಿನ ನಾವು ಕನ್ಸಿಡರ್ ಮಾಡುವಂತಹ ಸಾಧ್ಯತೆಗಳು ಕಡಿಮೆ ಅಂತ. ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು 3-4 ವಿಚಾರಗಳನ್ನು ಕೂಡ ಹಂಚ್ಕೊಂಡಿದ್ದಾರಂತೆ. ಏನಕ್ಕೆ ಈ ಡಿಸಿಷನ್ಗೆ ಬರ್ತಾ ಇದ್ದೀವಿ ನಾವು ಅನ್ನೋದನ್ನು ಕೂಡ ಹೇಳಿದ್ದಾರಂತೆ. ಸೊ ಸಂಪುಟ ವಿಸ್ತರಣೆ ಬ್ಯಾಲೆನ್ಸಿಂಗ್ ಆ್ಯಕ್ಟಾ ಅಥವಾ ಜನರ ಸೇವೆ ಮಾಡೋ ನಿಟ್ಟಿನಲ್ಲಿ ಪ್ರಮೋಷನ್ಗಳನ್ನು ಕೆಲವು ಶಾಸಕರಿಗೆ ಕೊಡ್ತಾರಾ, 2028ರ ಚುನಾವಣೆಗೆ ಇದು ಯಾವ ರೀತಿ ಪಾತ್ರ ವಹಿಸುತ್ತೆ ನೋಡಿ. 3 ವಿಚಾರ ಅಂತ ಹೇಳಿದ್ವಲ್ಲ, ಅದೇ 3 ಮೂಲಗಳಿಂದ ಮಾಹಿತಿಯನ್ನು ರಾಹುಲ್ ಗಾಂಧಿ ತರಿಸ್ಕೊಂಡಿದ್ದಾರೆ. ಒಂದು, ರಾಜ್ಯ ಉಸ್ತುವಾರಿ ಮೂಲಕ ಸಂಗ್ರಹ ಆಗಿರುವ ಮಾಹಿತಿ ಹೈಕಮಾಂಡ್ ಗಮನಕ್ಕೆ ಬಂದಿದೆ. ಇನ್ನೊಂದು, ವಿಶ್ವಾಸಾರ್ಹ ಮೂಲದಿಂದ ರಾಹುಲ್ ಗಾಂಧಿ ಅವರಿಗೆ ಮಾಹಿತಿ ಹೋಗಿದೆ. ತಮ್ಮದೇ ಆದ ಸರ್ವೆ ರಿಪೋರ್ಟ್ ಅನ್ನು ಕೂಡ ರಾಹುಲ್ ಗಾಂಧಿ ಅವರು ಮಾಡಿಕೊಂಡಿದ್ದಾರೆ. ಸೊ ಇದೆಲ್ಲದರ ಆಧಾರದ ಮೇಲೆ ಒಂದು ಪಟ್ಟಿಯನ್ನು ರೆಡಿ ಮಾಡ್ತಾರೆ. ಸಿದ್ದು ಡಿಕೆಶಿ ಪಟ್ಟಿ ಹೋಲಿಕೆ ಮಾಡಿ ರಾಹುಲ್ ಗಾಂಧಿ ಅವರು ಯಾರು ಒಳಗೆ ಹೋಗಬೇಕು, ಯಾರು ಹೊರಗೆ ನಿಂತ್ಕೋಬೇಕು ಅನ್ನೋದನ್ನು ಹೇಳ್ತಾರಂತೆ. ಮತ್ತು ನಿಮ್ಮ ಕಲೀಗ್ಸಿಗೆ ಹೇಳಿಬಿಡಿ, ಒಂದು ಪ್ರಯೋಗಕ್ಕಂತೂ ರಾಹುಲ್ ಗಾಂಧಿ ಮನಸ್ಸಲ್ಲಿದೆ, ಆ ಪ್ರಯೋಗ ಆಗುತ್ತೆ, ಎಕ್ಸ್ಪೆರಿಮೆಂಟ್ ಆಗುತ್ತೆ ಅನ್ನೋದನ್ನು ಹೇಳಿದಾರಂತೆ. ಸೊ ಎಂತೆಂಥ ಎಕ್ಸ್ಪೆರಿಮೆಂಟ್ಗಳು ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಒಂದು ಕಡೆಗೆ ಶಾಸಕರಿಗೂ ಕೂಡ ಉಸಿರುಗಟ್ಟಿದೆ ವಾತಾವರಣ, ಕ್ಷೇತ್ರಕ್ಕೆ ಹೆಂಗೆ ಮುಖ ತೋರಿಸೋದು ನಾವು ಅನ್ನೋದು ಒಂದು ವಾತಾವರಣ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ. ಶ್ರೀನಿವಾಸ್, ಅಲ್ಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತಿನ ಅರ್ಥ ನಾವು ಹೀಗೆ ಅರ್ಥ ಮಾಡ್ಕೊಳ್ಬೋದಾ? ನೀವು ಹೇಳಿದ ಪ್ರಕಾರ ನೀವು ಬಯಸಿದ ಟೀಮ್ ಇರಲ್ಲ ನಿಮಗೆ, ನಾವೊಂದು ಟೀಮ್ನ ಕೊಡ್ತೀವಿ, ನೀವು ಕ್ಯಾಪ್ಟನ್ ಆಗಿ ಟೀಮ್ನ ಲೀಡ್ ಮಾಡಿ ಅಂತ ಹೇಳೋದಕ್ಕೆ ಹೊರಟಿದ್ದಾರಾ? ಮಮತಾ, ಹೌದು, ಸ್ಪಷ್ಟವಾದ ಸಂದೇಶವನ್ನ ಈ ಬಾರಿ ಹೈಕಮಾಂಡ್ ನಾಯಕರು ಸಿಎಂ ಮತ್ತೆ ಮಾಜಿ ಸಿಎಂ ಅವರಿಗೆ ಸಂದೇಶವನ್ನ ಕೊಟ್ಟಿರುವಂತದ್ದು. ಸಹಜವಾಗಿ ತಮ್ಮ ಬೆಂಬಲಿಗರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಆಗಿರಬಹುದು ಮತ್ತೆ ಸಿದ್ದರಾಮಯ್ಯನವರಾಗಿರ್ಬೋದು ತಮ್ಮ ಆಪ್ತರ ಪಟ್ಟಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸ್ಪಷ್ಟ ಸಂದೇಶದಲ್ಲಿ ಸಿಎಂ ಮತ್ತೆ ಮಾಜಿ ಸಿಎಂ ಅವರಿಗೆ ಹೇಳಿರುವಂತದ್ದು, ಈ ಬಾರಿ ನಿಮ್ಮ ಪಟ್ಟಿಗೆ ನಾವು ಮುದ್ರೆಯನ್ನ ಹೊತ್ತಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣವನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಇಬ್ಬರು ನಾಯಕರ ಬಳಿ ಹೇಳಿದ್ದಾರೆ ಅನ್ನುವಂಥದ್ದು. ಈ ಬಾರಿ ಸಂಪುಟವನ್ನ ರಾಹುಲ್ ಗಾಂಧಿ ಅವರ ಫಾರ್ಮುಲಾದ ಮೇಲೆ ಕೂಡ ರಚನೆ ಮಾಡೋದು ಅಥವಾ ವಿಸ್ತರಣೆ ಮಾಡೋದು ಅನ್ನುವಂಥ ಸಂದೇಶವನ್ನ. ಯಾಕೆ ಅನ್ನುವಂಥದ್ದಾದ್ರೆ, ಈಗಾಗಲೇ ರಾಹುಲ್ ಗಾಂಧಿ ಅವರು 3 ರೀತಿಯಾದಂತಹ ವರದಿಯನ್ನ ಸಂಗ್ರಹ ಮಾಡಿದ್ದಾರೆ. ಅದು ರಾಜ್ಯ ಉಸ್ತುವಾರಿಗಳಿಂದ ಮತ್ತು ಸರ್ವೆಯಿಂದ ಮತ್ತೆ ವಿಶ್ವಾಸಾರ್ಹ ಮೂಲಗಳಿಂದ ಸರ್ವೆಯನ್ನ ಮಾಡಿಸಿದ್ದಾರೆ. ಅಲ್ಲಿ ಬಂದಂತಹ ಸರ್ವೆಯ ಆಧಾರದ ಮೇಲೆ ಯಾರ್ಯಾರು ಸಂಪುಟದಲ್ಲಿ ಇರಬೇಕು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡ್ತಾರೆ. ನಾವು ಕೊಟ್ಟಂತಹ ಪಟ್ಟಿ ಅಥವಾ ನಾವು ಕೊಟ್ಟಂತಹ ಟೀಮ್ ಅನ್ನ ಇಟ್ಕೊಂಡು ನೀವು ಲೀಡ್ ಮಾಡಬೇಕು ಅನ್ನುವಂತಹ ಸಂದೇಶವನ್ನ ಹೈಕಮಾಂಡ್ ಇವಾಗ ಸ್ಪಷ್ಟವಾಗಿ ಕೊಟ್ಟಿದೆ. ಹಾಗಾಗಿ ಸಿಎಂ ಮತ್ತೆ ಮಾಜಿ ಸಿಎಂ ಅವರು ನಿನ್ನೆ ದೆಹಲಿಗೆ ಹೋದ್ರು ಕೂಡ ಯಾವುದೇ ಒಂದು ಅನುಕೂಲ ಇಲ್ಲದೆ ವಾಪಸ್ ಬಂದಿರುವಂತದ್ದು. ಆದ್ರೆ ಒಂದು ಸಂದೇಶವನ್ನಂತೂ ಹೈಕಮಾಂಡ್ ರವಾನೆ ಮಾಡಿರುವಂತದ್ದು, 2028ರ ಚುನಾವಣೆ ಮತ್ತೆ ಲೋಕಸಭೆ ಚುನಾವಣೆ ಮುಂದಿಟ್ಕೊಂಡು ಬಹುಶಃ ಹೈಕಮಾಂಡ್ ಈ ಒಂದು ನಿರ್ಧಾರವನ್ನ ಮಾಡಿದೆ ಅಂತ ಅನ್ಸುತ್ತೆ. ಅದಕ್ಕೆ ಹೊಸ ಮತ್ತೆ ಯುವ ಟೀಮ್ ಅನ್ನ ರೆಡಿ ಮಾಡುವಂತ ನಿಟ್ಟಿನಲ್ಲಿ ಬಹುಶಃ ರಾಹುಲ್ ಗಾಂಧಿ ಅವರ ಫಾರ್ಮುಲಾ ಇರಬಹುದು. ಆದ್ರೆ ಈ ಒಂದು ಫಾರ್ಮುಲಾ ಎಷ್ಟು ರೀತಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಆದ್ರೆ ಒಂದು ಸ್ಪಷ್ಟ ಸಂದೇಶವನ್ನು ಮಾತ್ರ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮೂಲಕ ಕೊಡಿಸಿದ್ದಾರೆ ಅಂತ ಹೇಳಬಹುದು. ಮಮತಾ, ಧನ್ಯವಾದ ತಮ್ಮನ ಮಾಹಿತಿಗಾಗಿ. ಸಂದೇಶ ಸ್ಪಷ್ಟ, ಅನುಕೂಲಗಳು ಯಾರಿಗೆ ಅನ್ನೋದನ್ನು ನೋಡಬೇಕು, ಅನಾನುಕೂಲ ಕೂಡ ಯಾರಿಗಾಗತ್ತೆ ಅನ್ನೋದನ್ನು ನೋಡಬೇಕು.